ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಕಾರೆಡ್ಡಿ ಶ್ರೀಧರ್ ರೆಡ್ಡಿ. ನಾನು ಜನರಲ್ ಲ್ಯಾಪ್ರೋಸ್ಕೋಪಿಕ್ ಆ್ಯಂಡ್ ಲೇಸರ್ ಸರ್ಜನ್. ಇತ್ತೀಚೆಗೆ ಬಹಳ ಜನಕ್ಕೆ ಪೈಲ್ಸ್ ಅಂದರೆ ತುಂಬ ಭಯ. ಯಾಕಂದರೆ ಪೈಲ್ಸ್ಗಿರೋ ಸರ್ಜರಿ ಅಂಥದ್ದು ಭಯಪಡಿಸುವಂಥದ್ದು. ಪೈಲ್ಸ್ಗೆ ಒಂದು ಕಾಲದಲ್ಲಿ ನೋಡೋದಾದರೆ ಬ್ಯಾಂಡಿಂಗ್ ಮೆಥಡ್, ಓಪನ್ ಮೆಥಡ್, ಕ್ರಶ್ ಮೆಥಡ್ ಇಂಥವು ತುಂಬ ಮೆಥಡ್ಸ್ ಇರ್ತಿದ್ವು. ಬಟ್ ಈಗ ನಾವು ನಮ್ಮ ಟ್ರೀಟ್ಮೆಂಟ್ ರೇಂಜ್ ಹಾಸ್ಪಿಟಲ್ನಲ್ಲಿ ನಾವು ಮಾಡೋ ಮೆಥಡ್ ಏನಂದರೆ ಕಂಪ್ಲೀಟ್ ಪೇಯ್ನ್ಲೆಸ್ ಸರ್ಜರಿ. ಇದನ್ನೇ ಲೇಸರ್ ಎಮರಾಯ್ಡೋಪೆಕ್ಸಿ ಅಂತೀವಿ. ಅಂದರೆ ಲೇಸರ್ ಮೂಲಕ ಇದನ್ನು ಕ್ಯೂರ್ ಮಾಡುವ ವಿಧಾನ. ಸೊ ಎಂತಹ ಪೈಲ್ಸ್ನ ಬೇಕಾದರೂ ನಾವು ಕಂಪ್ಲೀಟಾಗಿ ಪೇಯ್ನ್ಲೆಸ್ ಮೂಲಕ ಯಾವುದೇ ರೀತಿ ಬ್ಲೇಡ್ ಬಳಸೋ ಅಗತ್ಯವಿಲ್ಲದೆ, ಯಾವುದೇ ರೀತಿ ಕೊಯ್ಯೋದು ಹೊಲಿಗೆ ಹಾಕೋದು ಇಲ್ಲದೆ, ಯಾವುದೇ ರೀತಿ ಪೇಯ್ನ್ ಇಲ್ಲದೆ, ಯಾವುದೇ ರೀತಿ ಬರ್ನಿಂಗ್ ಸೆನ್ಸೇಷನ್ ಇಲ್ಲದೆ, ಯಾವುದೇ ರೀತಿ ಡ್ರೆಸ್ಸಿಂಗ್ಸ್ ಅವಶ್ಯಕತೆ ಇಲ್ಲದೆ ಜಸ್ಟ್ ಹಾಫ್ ಡೇನಲ್ಲಿ ಇದನ್ನು ಟ್ರೀಟ್ಮೆಂಟ್ ಮಾಡಿ ಕಳಿಸ್ತೀವಿ. ಪೈಲ್ಸ್ ಪೇಷಂಟ್ಗೆ ಇದೊಂದು ರೀತಿಯಾದ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಯಾಕಂದರೆ ಪೈಲ್ಸ್ ಪೇಷಂಟ್ಗೆ ಯಾವಾಗಲೂ ಅಷ್ಟೇ ಅವರು ಒಂಥರ ಸೋಷಲ್ ಸ್ಟಿಗ್ಮಾನಲ್ಲಿರ್ತಾರೆ. ಅವರು ಹೊರಗೆ ಹೇಳ್ಕೊಳ್ಳೋದಿಲ್ಲ. ನಮಗೆ ಪೈಲ್ಸ್ ಇದೆ ಅಂತ ಅಂದರೆ ಏನು ಅನ್ಕೋತಾರೋ ಎಲ್ಲ ತುಂಬ ಜನ ಮುಚ್ಚಿಡ್ತಿರ್ತಾರೆ. ಅವರು ಮುಚ್ಚಿಟ್ಟ ಪೈಲ್ಸ್ ಮುಂದೆ ಏನಾಗುತ್ತೆ ಅಂದರೆ ಸ್ಟೇಜ್ 1, ಗ್ರೇಡ್ 1, ಗ್ರೇಡ್ 2 ಹಾಗೆ ಮುಂದೆ ಗ್ರೇಡ್ 3, ಗ್ರೇಡ್ 4 ಹೀಗೆ ಅಲ್ಸರ್ ಫಾರ್ಮ್ ಆಗೋ ಚಾನ್ಸಸ್ ಇರುತ್ತೆ. ಒಂದು ರೀತಿಯಾದ ಫೌಲ್ ಸ್ಮೆಲ್ ಬರೋದು, ಬ್ಲೀಡಿಂಗ್ ಆಗೋದು, ಅನೇಮಿಯಾ, ರಕ್ತಹೀನತೆ ಬರೋದು, ಇಂಥರದ್ದೆಲ್ಲ ನೋಡ್ತಿರ್ತೀವಿ. ತುಂಬ ಜನ ಹೇಳ್ಕೊಳ್ಳೋದಕ್ಕೆ ಭಯಪಡ್ತಾರೆ. ಹೇಳ್ಕೊಳ್ಳೋದಕ್ಕೂ ಭಯಪಡೋದಲ್ಲದೆ ತುಂಬ ಜನ ಹೇಳಿದ್ರೆ ಸರ್ಜರಿ ಅಡ್ವೈಸ್ ಮಾಡ್ತಾರೇನೋ. ಸರ್ಜರಿ ಅಂದರೆ ಅಕ್ಕಪಕ್ಕ ಮನೆಯವರು, ಎದುರುಗಡೆ ಮನೆಯವರು ಮಾಡಿಸ್ಕೊಂಡಿದ್ದಾರೆ, 10 ದಿನ ಬೆಡ್ ರೆಸ್ಟ್ ಇರಬೇಕು, ಭಯಂಕರವಾದ ಪೇಯ್ನ್ ಇರುತ್ತೆ, ಮತ್ತೆ ಬರೋ ಚಾನ್ಸಸ್ ಇರುತ್ತೆ. ಈ ಥರದಲ್ಲಿ ಊಹಾಪೋಹಗಳು ಜಾಸ್ತಿ ಇದೆ. ಆದರೆ ಪೈಲ್ಸ್ನಲ್ಲಿ ನಾವು ನೋಡೋದಾದರೆ ಮೇಯ್ನ್ ಆಗಿ 2 ರೀತಿಯಾದ ಪೈಲ್ಸ್ ಇರುತ್ತೆ. ಒಂದು ಇಂಟರ್ನಲ್ ಪೈಲ್ಸ್ ಆ್ಯಂಡ್ ಎಕ್ಸ್ಟರ್ನಲ್ ಪೈಲ್ಸ್. ಅಂದರೆ ಒಳಗಿರೋಂಥದ್ದು, ಹೊರಗಿರೋಂಥದ್ದು ಯಾವುದಕ್ಕೂ ಪ್ರಾಬ್ಲಮ್ ಅನ್ಸೋಲ್ಲ. ಆದರೆ ಒಳಗಿರೋಂಥದ್ದು ಬರೋ ಇಂಟರ್ನಲ್ ಹೆಮೊರಾಯ್ಡ್ಸ್ ಅನ್ನೋದು ಭಾಳ ಡೇಂಜರಸ್. ವಿವರವಾಗಿ ತಿಳ್ಕೊಳ್ಳೋಣ ಬನ್ನಿ. ಮೋಷನ್ ಹೋಗುವ ದ್ವಾರ ಈ ರೀತಿಯಾಗಿರುತ್ತೆ ಅಂದ್ಕೊಳ್ಳಿ. ಮೆಲ್ಲಗೆ ಒಳಗಿರೋ ರಕ್ತನಾಳಗಳೇನಿದೆ, ನಾವು ಮೋಷನ್ ಹಾರ್ಡಾಗಿ ಹೋಗೋದ್ರಿಂದ, ಮಲಬದ್ಧತೆ ಕೂಡ ಇರೋದ್ರಿಂದ, ಮೋಷನ್ ಗೋಡೆಗಳಿಗೆ ಪ್ರೆಷರ್ ಕೊಡೋದ್ರಿಂದ ಮೆಲ್ಲಗೆ ಈ ವೇನ್ಸ್ ಉಬ್ಕೊಂಡು ಕೆಳಗೆ ಹಿಗ್ಗೋಗೋದಕ್ಕೆ ಶುರುವಾಗುತ್ತೆ. ಈ ಉಬ್ಕೊಳ್ಳೋದನ್ನೇ ನಾವು ಪೈಲ್ಸ್ ಅಂತ ಕರಿತೀವಿ. ಈ ಪೈಲ್ಸ್ ಅಂದರೆ ನಥಿಂಗ್ ಬಟ್ ಅಲ್ಲೇನೋ ಸ್ಪೆಷಲ್ ಆಗಿ ಬೆಳೆಯುವಂಥದ್ದಲ್ಲ. ಸ್ಪೆಷಲ್ ಆಗಿ ಏನೂ ಇರೋದಿಲ್ಲ. ಅಲ್ಲಿರೋ ವೇನ್ಸ್ ಉಬ್ಬಿ ಹೀಗೆ ಕೆಳಗೆ ಜಾರುವಂಥದ್ದೇ ಇದನ್ನು ನಾವು ಪೈಲ್ಸ್ ಅಂತೀವಿ. ಸೊ ಈ ಪೈಲ್ಸ್ ಅನ್ನೋದು ಈ ರೀತಿಯಾಗಿ ಬರೋದ್ರಿಂದ ಏನಾಗುತ್ತೆ ಅಂದರೆ ಒಳಗೊಳಗೆ ಇದ್ರೆ ತೊಂದರೆ ಇರೋದಿಲ್ಲ. ಯಾವಾಗ ಇದು ಹೊರಗೆ ಬರುತ್ತೋ ಆವಾಗ ನಮಗೆ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಇದಕ್ಕೆ ನಾವು ಗ್ರೇಡ್ 1, ಗ್ರೇಡ್ 2, ಗ್ರೇಡ್ 3, ಗ್ರೇಡ್ 4 ಅಂತ ವಿಭಾಗ ಮಾಡ್ತೀವಿ. ಸೊ ಗ್ರೇಡ್ 1, ಗ್ರೇಡ್ 2 ಪೈಲ್ಸ್ಗೆ ಯೂಶಲ್ ಆಗಿ ಸರ್ಜರಿ ಅಗತ್ಯ ಇರೋದಿಲ್ಲ. ಒಂದು ವೇಳೆ ಇದ್ರೂ ಸಹ ನಾವು ಸಿಂಪ್ಟೊಮೆಟಿಕ್ ಆಗಿ ಟ್ರೀಟ್ ಮಾಡ್ತಾ ಇರ್ತೀವಿ. ಬಹಳ ಜನ ನಮ್ಮ ಹತ್ರ ಬರೋದ್ರಲ್ಲಿ ಗ್ರೇಡ್ 3, ಗ್ರೇಡ್ 4 ಪೈಲ್ಸ್ ಮಾತ್ರ 100% ಸಿಂಪ್ಟೊಮೆಟಿಕ್ ಆಗಿರುತ್ತೆ. ಅವ್ರಿಗೆ ಸಿಂಪ್ಟಮ್ಸ್ ಇರುತ್ತೆ, ಅವ್ರಿಗೆ ಪ್ರಾಬ್ಲಮ್ ಸ್ಟಾರ್ಟ್ ಆಗಿರುತ್ತೆ, ಅವ್ರಿಗೆ 100% ಖಚಿತವಾಗಿ ಒಂದೊಂದ್ಸಲ ಬ್ಲೀಡಿಂಗ್ ಆಗೋ ಸಾಧ್ಯತೆ ಇರುತ್ತೆ. ಅವರಿಗೆ ಮೋಷನ್ ಹೋಗೋ ದಾರಿಯಲ್ಲಿ ಅಡೆತಡೆ ಅನಿಸ್ತಿರುತ್ತೆ, ಏನೋ ಹೆವಿನೆಸ್ ಅನಿಸ್ತಾ ಇರುತ್ತೆ ಮೋಷನ್ ಹೋಗೋ ದ್ವಾರದಲ್ಲಿ. ಮೋಷನ್ ಹೋಗುವಾಗ ವಿಪರೀತವಾದ ಉರಿ, ನೋವು ಬರ್ತಾ ಇರುತ್ತೆ, ಇವೆಲ್ಲ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತಿರುತ್ತೆ. ಅವರು ವಾಶ್ ಮಾಡ್ಕೊಳ್ಳುವಾಗೆಲ್ಲ ಮುದ್ದೆ ರೀತಿಯಾಗಿ ಕೈಗೆ ಸಿಗೋ ಅನುಭವ ಆಗ್ತಿರುತ್ತೆ. ಕೆಲವರು ಆ ಉಂಡೆಗಳನ್ನು ಒಳಗೆ ತಳ್ಳೋ ಪ್ರಯತ್ನ ಮಾಡ್ತಿರ್ತಾರೆ. ಮೋಷನ್ ಮಾಡಿದ ನಂತರದಲ್ಲಿ, ತೊಳ್ಕೊಂಡಿದ್ದ ನಂತರದಲ್ಲಿ ಆ ಮುದ್ದೆನ ಮತ್ತೆ ಒಳಗೆ ತಳ್ತಾ ಇರ್ತಾರೆ. ಆಗ ಒಳಗೆ ಹೋಗ್ಬಿಡುತ್ತೆ. ಮತ್ತೆ ಸ್ವಾಟಿಂಗ್, ಮತ್ತೆ ಸ್ಟ್ರೈನ್ ಆದಾಗ ಇಂಥದ್ದು ಪುನರ್ವರ್ತನೆ ಆಗೋದನ್ನ ನೋಡ್ತಿರ್ತೀವಿ. ಇದನ್ನೇ ನಾವು ಪೈಲ್ಸ್ ಅಂತೀವಿ, ಇಂಟರ್ನಲ್ ಹೆಮೊರಾಯ್ಡ್ಸ್ ಅಂತೀವಿ. ಹಾಗಾದರೆ ಇದಕ್ಕೆ ಮುಂಚೆ ಬ್ಯಾಂಡಿಂಗ್ ಅನ್ನೋ ಸರ್ಜರಿ ಮಾಡ್ತಾ ಇದ್ರು. ಬಟ್ ನಾವೇನು ಮಾಡ್ತಿದ್ದೀವಿ ಅಂದರೆ ಇದಕ್ಕೆ ಲೇಸರ್ ಮೂಲಕ ಆಚೆಯಿಂದ ಅಂದರೆ ಬ್ಯಾಕ್ ಸೈಡಿಂದ ಒಳಗೆ ಹೋಗಿ ಅಲ್ಲಿಂದ ಆ ಸಪ್ಲೈ ಮಾಡುವ ರಕ್ತನಾಳಗಳನ್ನು, ಆ ರಕ್ತನಾಳಗಳಿಗೆ ಸಪ್ಲೈ ಮಾಡೋದನ್ನು ನಿಲ್ಲಿಸೋದ್ರಿಂದ ಏನಾಗುತ್ತೆ ಅಂದರೆ ಆಟೋಮೆಟಿಕ್ ಆಗಿ ಅವು ಸಿಂಕ್ ಆಗೋಗುತ್ತೆ, ಆಟೋಮೆಟಿಕ್ ಆಗಿ ಮೇಲಕ್ಕೆ ಹೊರಟೋಗುತ್ತೆ. ಯಾಕಂದರೆ ಒಂದು ಬಾಡಿನಲ್ಲಿ ರಕ್ತ ಸರಬರಾಜು ನಿಂತಿದೆ ಅಂದರೆ ಉಂಡೆಗಳು ಬ್ಯಾಕ್ ಹೊರಟೋಗುತ್ತೆ. ಯಾಕಂದರೆ ರಕ್ತ ಸರಬರಾಜು ಮಾಡ್ತಾ ಇರೋದ್ರಿಂದನೇ ನಾವು ಕೆಳಗೆ ಬರ್ತಾ ಇರುತ್ತೆ. ಸೊ ಅದನ್ನು ನಿಲ್ಲಿಸೋದ್ರಿಂದ ಮೆಲ್ಲಗೆ ಸಿಂಕ್ ಆಗೋಗುತ್ತೆ. ಈ ಸ್ಟೇಜ್ 3, ಸ್ಟೇಜ್ 4 ನಲ್ಲಿರುವಾಗ ನೀವು ಲೇಸರ್ ಮಾಡಿಸ್ಕೋಬೋದು. ಇದ್ರ ಜೊತೆ ಮೋಸ್ಟ್ ಅಡ್ವಾಂಟೇಜ್ ಏನಂದರೆ ಅಲ್ಲಿ ನಾವು ಸ್ಟೇಪ್ಲರ್ ಕೂಡ ಬಳಸ್ತೀವಿ. ಆ ಸ್ಟೇಪ್ಲರ್ನ ನಾವು MIPH ಸ್ಟೇಪ್ಲರ್ ಅಂತೀವಿ. ಇದನ್ನೇ ನಾವು ಬಳಸೋದ್ರಿಂದ ಏನಾಗುತ್ತೆ ಅಂದರೆ ಅಲ್ಲಿ ರಕ್ತ ಸರಬರಾಜು ನಿಲ್ಲುತ್ತೆ. ಲೇಸರ್ ಮೂಲಕ ಮಾತ್ರವಲ್ಲದೆ ಇದರಿಂದ ರಕ್ತ ಕೂಡ ಚಲನೆಯಲ್ಲಿ ನಿಲ್ಲಿಸ್ಬೋದು. ಸೊ ಇವೆರಡೂ ಪೇನ್ಲೆಸ್ ಸರ್ಜರಿ, ಯಾವುದು ಮಾಡಿಸಿದ್ರು ಪೇನ್ಲೆಸ್ ಸರ್ಜರಿ. ಸೊ ಪೈಲ್ಸ್ ಬಂದಿರೋದು ಯಾವುದೇ ರೀತಿ 1% ಕೂಡ ಟೆನ್ಷನ್ ಮಾಡ್ಕೊಳ್ಳೋ ಅಗತ್ಯ ಇರೋದಿಲ್ಲ. ಅವರಿಗೆ ಕಂಪ್ಲೀಟ್ ಪೇನ್ಲೆಸ್ ಸರ್ಜರಿ ಈಗ ಅವೈಲೇಬಲ್ ಇದೆ ಟ್ರೀಟ್ಮೆಂಟ್ ರೇಂಜ್ ಹಾಸ್ಪಿಟಲ್ನಲ್ಲಿ. ಯಾವುದೇ ರೀತಿ 1% ಕೂಡ ನೆಗೆಟಿವ್ ರೀತಿಯಲ್ಲಿ ಆಲೋಚನೆ ಮಾಡೋ ಅಗತ್ಯ ಇಲ್ಲ. ಆ್ಯಂಡ್ 1% ಕೂಡ ಭಯಪಡೋ ಅಗತ್ಯ ಇರೋದಿಲ್ಲ. ಯಾಕಂದರೆ ಅವರನ್ನು ನಾವು ಜಸ್ಟ್ ಹಾಫ್ ಅನ್ ಅವರ್ ಟು 1 ಅವರ್ ಸರ್ಜರಿ ಇರುತ್ತೆ ಮ್ಯಾಕ್ಸಿಮಮ್ ಟೈಮ್. ಅನಂತರದಲ್ಲಿ ಇಮಿಡಿಯೇಟ್ ನಾವು ಹಾಫ್ ಡೇನಲ್ಲಾಗಲಿ 1 ಡೇನಲ್ಲಾಗಲಿ ಡಿಸ್ಚಾರ್ಜ್ ಮಾಡಿ ಕಳಿಸ್ತೀವಿ. ಅವರು ಸಹಜವಾಗಿ ಅವರವ್ರ ಆಫೀಸ್ಗೆ ಹೋಗ್ಬೋದು. ಯಾವುದೇ ರೀತಿಯಾದ ಪಥ್ಯ ಆಗಲಿ, ಯಾವುದೇ ರೀತಿ ಬೆಡ್ ರೆಸ್ಟ್ ಆಗಲಿ, ಮೇಯ್ನಾಗಿ ಯಾವುದೇ ರೀತಿಯ ಡ್ರೆಸ್ಸಿಂಗ್ಸ್ ಆಗಲಿ ಅವಶ್ಯಕತೆ ಇರೋದಿಲ್ಲ. ಯಾಕಂದರೆ ಇದು ಕಂಪ್ಲೀಟ್ 0 ಪೇನ್, ಬ್ಲೀಡಿಂಗ್ ಲೆಸ್ ಆಗಿರುತ್ತೆ. ಬ್ಲೀಡಿಂಗ್ ಕೂಡ ಅಸಲಿಗೆ 1 ಡ್ರಾಪ್ ಕೂಡ ಬ್ಲೀಡಿಂಗ್ ಇರೋದಿಲ್ಲ. ಸೊ ಅಂದರೆ ಬ್ಲೇಡ್ ಸ್ಕ್ಯಾಲ್ಪಲ್ ಅಂತೀವಲ್ಲ ಅದನ್ನು ಖಂಡಿತ ಬಳಸೋದಿಲ್ಲ. ಸೊ ಕಂಪ್ಲೀಟಾಗಿ ಲೇಸರ್ ಮೂಲಕ ಮಾಡಿಸ್ಕೋಬೋದು. ಸೊ ಯಾರಿಗಾದರೂ ಸರಿ ಇದು ಕಂಡು ಬಂದಲೇ ಇದರ ಸಿಂಪ್ಟಮ್ಸ್ ಯಾವ ರೀತಿ ಇರುತ್ತೆ ಅಂದರೆ ಬ್ಲೀಡಿಂಗ್ ಬರೋವಂಥದ್ದು, ಮೋಷನ್ ಹೋಗುವಾಗ ಅಡೆತಡೆ ಆಗೋದು, ಎಂಥ ಸಿಂಪ್ಟಮ್ಸ್ ಇದ್ದರೆ ಖಚಿತವಾಗಿ ಇದನ್ನು ಪೈಲ್ಸ್ ಅಂತ ಕನ್ಸಿಡರ್ ಮಾಡ್ಬೋದು. ಗಂಟು ಇರೋದನ್ನು ಏನೋ ಜಾರದಂಗೆ ಅನುಭವ, ಇಂಥದ್ದೆಲ್ಲ ಹೆವಿನೆಸ್ ಅಂತೀವಲ್ಲ, ಇದೆಲ್ಲ ಪೈಲ್ಸ್ ಲಕ್ಷಣಗಳು ಅನ್ಬೋದು. ಇದು ಬರೋದಕ್ಕೆ ಮುಖ್ಯ ಕಾರಣ ಏನಂದರೆ ಮಲಬದ್ಧತೆ ಬಿಟ್ಟರೆ ಇನ್ಯಾವ ಕಾರಣನೂ ಇರೋದಿಲ್ಲ. ಮೇಯ್ನಾಗಿ ಮಲಬದ್ಧತೆ
ಮಲಬದ್ಧತೆನ ನಾವು ಕ್ಯೂರ್ ಮಾಡಿದ್ರೆ ಪೈಲ್ಸ್ನ ಕೂಡ ಕ್ಯೂರ್ ಮಾಡ್ಬೋದು. ಸೊ ಪೈಲ್ಸ್ಗೆ ನಾವು ಈ ರೀತಿಯಾಗಿ ಲೇಸರ್ ಮೂಲಕ ಚಿಕಿತ್ಸೆ ಮಾಡಿಸ್ಕೊಳ್ಳೋದ್ರಿಂದ ಇದನ್ನು ಕಂಪ್ಲೀಟಾಗಿ ನಾವು ಶಾಶ್ವತ ಪರಿಹಾರ ಮಾಡ್ಕೋಬೋದು. ಸೊ ಯಾರಿಗಾದರೂ ಸರಿ ಪೈಲ್ಸ್ ಲಕ್ಷಣಗಳಿದ್ರೆ 100% ಕಣ್ಮುಚ್ಕೊಂಡು ನೀವು ನನ್ನನ್ನು ಕನ್ಸಲ್ಟ್ ಮಾಡ್ಬೋದು. ಇದನ್ನು ನಾವು ಕಂಪ್ಲೀಟಾಗಿ ಲೇಸರ್ ಆಗಲಿ ಸ್ಟೇಪ್ಲರ್ ಮೂಲಕ ಆಗಲಿ ಇದನ್ನು 100% ಕ್ಯೂರ್ ಮಾಡ್ಕೋಬೋದು. ಥ್ಯಾಂಕ್ ಯು ವೆರಿ ಮಚ್.